ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ ಹಾಗೂ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ. ಈ ದಿನ ನಾನು ಡಾಕ್ಟರ್ ಅಶೋಕ್ ಪೈ ಅವರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮನಸ್ಸು ಒಂದು ಮಣ್ಣಿನ ಮುದ್ದೆಯಂತೆ. ಅದಕ್ಕೆ ಯಾವ ಆಕಾರ ಕೊಡ್ತೀವಿ ಆ ರೀತಿ ಅದು ರೂಪುಕೊಳ್ಳುತ್ತೆ. ಮನಸ್ಸು ಕೆಡಲು ಕಾರಣ ಅಧಿಕ ಒತ್ತಡದ ಕೆಲಸ, ಸಂಕೀರ್ಣದ ಬದುಕು, ಕುಟುಂಬದಲ್ಲಿ ಸಮಸ್ಯೆ, ಲೈಂಗಿಕ ಶಿಕ್ಷಣ ಕೊರತೆ ಈ ಅಸ್ತಿತ್ವಕ್ಕೆ ಕಾರಣ. ಮನಸ್ಸನ್ನು ನಿರಾಳವಾಗಿರಿಸಲು ಮನಸ್ಸಿಗೆ ಒಂದು ಬದಲಾವಣೆಯನ್ನು ಕೊಟ್ಟು ಅದು ಬೇರೊಂದು ಕಡೆ ಮುಖ ತಿರುಗಿಸುವಂತೆ ಮಾಡಬೇಕು. ವ್ಯಕ್ತಿಯಲ್ಲಿ ಯಾವ ರೀತಿ ಆಸಕ್ತಿ ಇರುತ್ತದೆಯೋ ಅದರಲ್ಲಿ ಅಭಿರುಚಿ ಬೆಳೆಯುವಂತೆ ಮಾಡಬೇಕು. ಉಪಾಸನಾ ಮಾರ್ಗವನ್ನು ನಮ್ಮ ಪುರಾಣ ಪುರುಷರು ಹಲವು ರೀತಿಯಲ್ಲಿ ಕಂಡುಕೊಳ್ಳುವಂತೆ ಮಾಡಿದ್ದಾರೆ. ಇದನ್ನು ಇವತ್ತಿನ ದಿನಗಳಲ್ಲಿ ಮಾನಸಿಕ ತಜ್ಞರು ಒಪ್ತಾರೆ. ರೋಗಿಯೊಂದಿಗೆ ಸ್ಪಂದಿಸಿ ಅವರ ಮನದಾಳದ ನೋವನ್ನು ಅರ್ಥ ಮಾಡಿಕೊಂಡು ಧೈರ್ಯ ತುಂಬಿ ಮಾರ್ಗದರ್ಶನ ಮಾಡ್ತಾರೆ. ದೇಹದಲ್ಲಿ ನ್ಯೂನತೆ ಇದ್ದರೂ ಎಲ್ಲರಂತೆ ಅವರು ಸಹಜವಾಗಿ ವರ್ತಿಸೋದಿಲ್ಲ. ನರ ದೌರ್ಬಲ್ಯ ಇದಕ್ಕೆ ಕಾರಣವಿರಬಹುದೇನೋ. ಸರಿಯಾದ ರೀತಿ ಬೆಳವಣಿಗೆ ಹೊಂದಿರೋದಿಲ್ಲ. ಇದರಿಂದ ಬೌದ್ಧಿಕ ಮಟ್ಟದಲ್ಲಿ ಯೋಚಿಸುವ ಶಕ್ತಿ ಕಡಿಮೆ ಇರುತ್ತೆ. ಇಂಥವರನ್ನು ಹುಚ್ಚರ ಗುಂಪಿಗೆ ಸೇರಿಸ್ಬಿಡ್ತಾರೆ. ಇಂಥವರನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ವೈದ್ಯರೊಂದಿಗೆ ಕುಟುಂಬ ಮತ್ತು ಸಮಾಜ ಎರಡೂ ಸಹಕರಿಸಬೇಕಾಗುತ್ತೆ. ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಪ್ರೀತಿಗಿಂತ ಮೋಹ ಹೆಚ್ಚಾಗಿರುತ್ತೆ. ಹೆತ್ತವರಿಗೆ ಇಂಥವರನ್ನು ಗುಪ್ತವಾಗಿ ರಕ್ಷಿಸಲು ಪ್ರಯತ್ನಿಸಿದಾಗ ಹೊರಗಿನ ವ್ಯವಹಾರ ಕಲಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಪ್ರೀತಿ ಅನ್ನೋದು ಇದ್ದರೆ ಅಂಥವರು ಹೊರಗಡೆ ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ತಿಳುವಳಿಕೆ ಬರುವಂತೆ ಮಾಡಬೇಕು ಅಂತ ಡಾಕ್ಟರ್ ಅಶೋಕ್ ಪೈ ಅವರು ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ಭಾವ, ಅನುಭವ, ವಿಭಾವ ಮತ್ತು ವ್ಯಭಿಚಾರ ಭಾವ ಎಂದು ಹೇಳ್ತೇವೆ. ಭಾವ ನಮ್ಮ ಮನಸ್ಸಿನಲ್ಲಿ ಏಳುವುದು, ಅದನ್ನು ಕಾರ್ಯರೂಪಕ್ಕೆ ತರುವುದು ಅನುಭವ, ಕಾರ್ಯರೂಪಕ್ಕೆ ತಂದಿರೋದನ್ನು ಪ್ರಕಟಗೊಳಿಸುವುದು ವಿಭಾವ, ಬೇರೆಯವರ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುವುದು ವ್ಯಭಿಚಾರ ಭಾವ. ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಾರ್ಯವನ್ನು ಮಾಡಲು ಮನಸ್ಸು ಪ್ರೇರೇಪಿಸುತ್ತೆ. ಇದು ಮನಸ್ಸಿನ ಭಾವನೆಗೆ ಸಂಬಂಧಪಟ್ಟದಾಗಿರುತ್ತೆ. ಈ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗ್ತಾನೆ. ಅವನ ಮನಸ್ಸಿನಲ್ಲಿ ಬೇರೆ ಯಾವ ಒಂದು ಯೋಚನೆಯೂ ಅಡ್ಡ ಮಾಡೋದಿಲ್ಲ. ಮಾಡಿದ ಮೇಲೆ ಒಂದು ರೀತಿ ತೃಪ್ತಿನ ಹೊಂದಿರ್ತಾನೆ. ಇದರೊಂದಿಗೆ ನಿರೀಕ್ಷೆಯನ್ನು ಇಟ್ಕೊಂಡು ಬೇರೆಯವರಲ್ಲಿ ಪ್ರಕಟಗೊಳಿಸುವ ಪ್ರಯತ್ನ ಮಾಡ್ತಾನೆ. ತನ್ನ ಕಾರ್ಯದಲ್ಲಿ ಅನುಮಾನ ಮೂಡುವುದು, ತಾನು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಾ, ಜನರಿಗೆ ಇದು ಮೆಚ್ಚುಗೆ ಆಗಬಹುದೇ, ಈ ರೀತಿ ನಿರೀಕ್ಷೆಗಳನ್ನ ಇಟ್ಕೊಳ್ತಾನೆ. ತನ್ನ ನಿರೀಕ್ಷೆಗೆ ತಕ್ಕದಾಗಿ ಪ್ರತಿಫಲ ಬಾರದಿದ್ದಾಗ ನಿರಾಶೆ ಅವನ ಮನಸ್ಸನ್ನು ಕೆಡಿಸ್ಬಿಡುತ್ತೆ. ತನ್ನ ಗುರಿ ತಲುಪಲಿಲ್ಲ ಅನ್ನೋ ಭಾವನೆ ಅವನಲ್ಲಿ ತಲೆಮಲೆಗೆ ದಾರಿಯಾಗುತ್ತೆ. ಆಧ್ಯಾತ್ಮಿಕದಲ್ಲಿ ಇದ್ದವನಿಗೆ ಈ ರೀತಿ ಆಗೋದಿಲ್ಲ. ಎಲ್ಲವನ್ನೂ ಭಗವಂತನೇ ಕಾರಣ ಅಂತ ಹೇಳ್ತಾನೆ. ಸೋಲಿಗೂ ಭಗವಂತನೇ ಕಾರಣ ಅಂತ ಹೇಳ್ತಾನೆ, ಗೆಲುವಿಗೂ ಕೂಡ ಭಗವಂತನೇ ಕಾರಣ ಅಂತ ಹೇಳ್ತಾನೆ. ಇದರಿಂದ ಅವನ ಮನಸ್ಸು ಹಿಗ್ಗೋದಾಗಲಿ ಕುಗ್ಗೋದಾಗಲಿ ಆಗೋದೇ ಇಲ್ಲ. ನೆಮ್ಮದಿ ಅವನಲ್ಲಿ ಸದಾಕಾಲವೂ ತುಂಬಿರುತ್ತದೆ. ಇದರಿಂದ ಇಂಥವರಿಗೆ ಆರೋಗ್ಯವು ಸ್ಥಿರವಾಗಿರಲು ಸಾಧ್ಯವಾಗುತ್ತದೆ. ಮನೋವೈದ್ಯರು ಇದನ್ನು ತಮ್ಮ ಭಾವನೆಗಳನ್ನು ಶರೀರದ ಮೂಲಕ ವ್ಯಕ್ತಪಡಿಸೋದಕ್ಕೆ ಪ್ರತಿಯೊಂದಕ್ಕೆ ಒಂದೊಂದು ಹೆಸರಿನ ಹಾರ್ಮೋನ್ ಕಾರಣ ಅಂತ ಹೇಳ್ತಾರೆ. ನಾವು ನಿತ್ಯ ವ್ಯಾಯಾಮ ಮಾಡ್ತೇವೆ. ಇದು ಶ್ರಮಕ್ಕೆ ಕಾರಣವಾದರೂ ಅದನ್ನು ನೋವು ಅಂತ ಎಲ್ಲೂ ಹೇಳೋದಿಲ್ಲ, ನರಳೋದೂ ಇಲ್ಲ. ಮನಸ್ಸು ಉಲ್ಲಾಸವಾಗಿಡಲು ಸಹಕಾರಿಯಾಯಿತು ಅಂತ ಹೇಳ್ತೇವೆ. ಈ ಶ್ರಮ ಕೆಲವೇ ಕ್ಷಣದಲ್ಲಿ ಮಾಯವಾಗುತ್ತೆ. ಈ ಶಮನ ಮಾಡುವ ಹಾಗೆಯೇ ಹಾರ್ಮೋನ್ಗೆ ಎಂಡೋಫಿನ್ ಎಂದು ಹೇಳ್ತಾರೆ. ಮನೆಯಲ್ಲಿ ಶುಭ ಸಮಾರಂಭ ಅಥವಾ ಮನೆಗೆ ಆತ್ಮೀಯರು ಬಂದಾಗ ನಾವು ಶ್ರಮವಹಿಸಿ ಊಟ ಉಪಚಾರ ಮಾಡ್ತೇವೆ. ದೈಹಿಕವಾಗಿ ಬಳಲಿದ್ರೂ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ. ಇದನ್ನು ನಾವು ಶಿಕ್ಷೆ ಅಂತ ಅಂದ್ಕೊಳ್ಳೋದಿಲ್ಲ. ಆಯಾಸ ತನಗೆ ತಾನೇ ವಿಶ್ರಾಂತಿ ಪಡೆದ ಮೇಲೆ ಸರಿ ಹೋಗುತ್ತೆ. ಈ ಬಾಧೆ ಸರಿಪಡಿಸಲು ಕಾರಣ ಡೋಪಮಿನ್ ಎಂಬ ಹಾರ್ಮೋನ್. ಒಬ್ಬ ವಿದ್ಯಾರ್ಥಿ ಉನ್ನತ ಮಟ್ಟದ ವ್ಯಾಸಂಗ ಮಾಡಬೇಕೆಂದು ಬಯಸಿದವನು ತನ್ನ ಗುರಿ ಮುಟ್ಟೋದಕ್ಕೆ ರಾತ್ರಿ ಹಗಲು ಕುಳಿತು ವ್ಯಾಸಂಗ ಮಾಡ್ತಾನೆ. ಅವನಿಗೆ ತಾನು ಕಷ್ಟಪಡ್ತಿದ್ದೇನೆ ಅಂತ ಭಾವನೆ ಬರೋದೇ ಇಲ್ಲ. ತನ್ನ ಗುರಿ ಮುಟ್ಟಿದ ಛಲ ಅವನಲ್ಲಿ ಇರುತ್ತೆ. ಈ ಒಂದು ಮನಸ್ಥಿತಿಗೆ ಕಾರಣ ದೇಹದಲ್ಲಿ ಸ್ಫುರಣೆ ಆಗುವ ಸಿರೋಟಿನ್ ಎಂಬ ಹಾರ್ಮೋನ್. ವ್ಯಕ್ತಿ ಒಂದು ಶಕ್ತಿಯಾಗಿ ರೂಪುಗೊಂಡು ಅಂದುಕೊಂಡಿರೋದನ್ನು ಸಾಧಿಸ್ತಾನೆ. ವಿದ್ಯಾರ್ಥಿ ವ್ಯಾಸಂಗ ಮುಗಿಸಿ ಗುರಿ ಮುಟ್ಟಿದ್ದಕ್ಕೆ ಅದಕ್ಕೆ ಉತ್ತಮ ಫಲ ಸಿಕ್ಕಿ ಉನ್ನತವಾದ ಕೆಲಸ ಕೂಡ ಸಿಗುತ್ತೆ. ಆಗ ಅವನ ಮನಸ್ಸು ಆನಂದದಿಂದ ಅರಳುತ್ತೆ.
ಈ ಮಟ್ಟಕ್ಕೆ ಬರಲು ಕಾರಣ ಅವನಲ್ಲಿರುವ ಛಲ. ಅವನು ಸಾಧಿಸಬೇಕು ಅಂದ್ಕೊಂಡಿದ್ದಂತಹ ದಕ್ಷತೆ ಈ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅವನ ಅದೃಷ್ಟಕ್ಕೆ ತಕ್ಕ ಹಾಗೆ ಅವನು ನಿರೀಕ್ಷಿಸಿದಂತಹ ಕೆಲಸ ಕೂಡ ಸಿಗುತ್ತೆ. ಇದಕ್ಕೆ ಕಾರಣವಾದ ಹಾರ್ಮೋನ್ ಆಕ್ಸಿಟೋಸಿನ್ ಪ್ರೀತಿಸಿದ್ದನ್ನು ಅನುಭವಿಸೋದು. ಹಾರ್ಮೋನ್ ಯಾವುದೋ ಒಂದು ಕಾರಣದಿಂದ ವ್ಯತ್ಯಾಸ ತೋರಿಸಿದಾಗ ಮಾನವನ ಮನಸ್ಸು ವಿಚಿತ್ರ ರೀತಿಯಿಂದ ಕಂಡುಬರುತ್ತದೆ. ನಾವು ನಮ್ಮ ಮನಸ್ಸನ್ನು ಯಾವ ಭಾವನೆಗೆ ಒಳಪಡಿಸಿದ್ದೇವೆಯೋ ಅದರಂತೆ ಪ್ರತಿಕ್ರಿಯೆ ದೇಹದಿಂದ ಉತ್ಪತ್ತಿಯಾದ ಹಾರ್ಮೋನ್ಗಳು ಕಾರ್ಯನಿರ್ವಹಿಸ್ತವೆ. ವ್ಯಾಯಾಮ ನಮ್ಮ ಸ್ವಂತ ಇಚ್ಛೆಯಿಂದ ಮಾಡಿದಾಗ ಅದು ನೋವಾಗಿ ಕಾಣಿಸೋದಿಲ್ಲ. ಅದರ ಬದಲು ಉತ್ಸಾಹ ನೀಡೋದಕ್ಕೆ ಕಾರಣ ಆಗುತ್ತೆ. ನಾವು ನಮ್ಮ ಹಣ ಖರ್ಚು ಮಾಡಿ ಬೇರೆಯವರಿಗೆ ಕಾಣಿಕೆ ನೀಡಿದಾಗ ಆನಂದ ಹೊಂದಿ ನಮಗೆ ಸಾರ್ಥಕ ಅಂತ ಅನಿಸುತ್ತೆ. ಇದು ದುಃಖ ತರಿಸೋದಿಲ್ಲ. ತಾತ್ಕಾಲಿಕ ಆನಂದ. ಸಮಾಜ ಸೇವೆ ಮಾಡುವುದರಲ್ಲಿ ಶ್ರಮಪಟ್ಟರೂ ಅದನ್ನು ಗುರಿಯಾಗಿಟ್ಟುಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡು ಅದರಲ್ಲಿ ಸುಖ ಎಂದು ಭಾವಿಸ್ತಾರೆ. ಮಾನವ ಸಂಘಜೀವಿ. ಜನರೊಡನೆ ಕಲಿತು ಕಷ್ಟ ಸುಖ ಹಂಚಿಕೊಂಡು ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ಕಂಡುಕೊಳ್ಳೋದರಲ್ಲಿ ನೆಮ್ಮದಿ ಶಾಂತಿ ಕಂಡುಕೊಳ್ಳಬಹುದು ಅಂತ ಭಾವಿಸಿ ಅದರಂತೆ ತಮ್ಮ ಜೀವಕ್ಕೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ನಮ್ಮ ಭಾವನೆಗಳ ಸಮ್ಮಿಲನವೇ ಬದುಕಿನ ಒಂದು ನೋಟ. ಭಾವನೆ ಸದ್ಭಾವನೆಯಿಂದ ಕೂಡಿದಾಗ ಶರೀರ ಮತ್ತು ಮನಸ್ಸು ಎರಡೂ ಸ್ಥಿರತೆಯಿಂದ ಕೂಡಿರುತ್ತದೆ. ಡಾಕ್ಟರ್ ಅಶೋಕ್ ಪೈ ಆಶಾವಾದಿ. ತಾನು ಅಂದ್ಕೊಂಡಿರೋದನ್ನು ಸಾಧಿಸುವ ಛಲ ಅವರಲ್ಲಿ ಇತ್ತು. ತಮ್ಮ ಸಮಾಜ ಸೇವೆ ಶಿವಮೊಗ್ಗ ಮತ್ತು ಅದರ ಸುತ್ತಮುತ್ತ ಇರುವ ಜನರಿಗೆ ಮಾತ್ರ ದೊರಕಿದರೆ ಸಾಲದು, ಮಿಕ್ಕವರು ತಮ್ಮ ಅಂಧತ್ವವನ್ನು ಕಳೆದುಕೊಂಡು ಜಗತ್ತನ್ನು ಕಣ್ಣರಳಿಸಿ ಕಾಣುವಂತಾಗಬೇಕಂತ ಬಯಸೋರು. ಇದಕ್ಕೆ ಕುಟುಂಬದವರ ಸಹಕಾರ ಸಿಕ್ತು. ಅವರ ಅದೃಷ್ಟ ಡಾಕ್ಟರ್ ಅಶೋಕ್ ಪೈರವರ ಜೀವನ ಸಂಗಾತಿಯಾದ ಡಾಕ್ಟರ್ ರಜನಿ ಪೈರವರು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ವೈದ್ಯಕೀಯ ವೃತ್ತಿಯೊಂದಿಗೆ ಎಲ್ಲ ವಿಚಾರಕ್ಕೂ ಸಹಕಾರ ನೀಡಿದರು. ಮನೆಯಲ್ಲಿ ಅಣ್ಣ ಮುಕುಂದ್ ಪೈ, ಅತ್ತಿಗೆ ಮಾಲಾ ಪೈ ವೃತ್ತಿಯಲ್ಲಿದ್ದರೂ ಕುಟುಂಬದ ನಿರ್ವಹಣೆಯನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇದರೊಂದಿಗೆ ಅಕ್ಕ ಭಾವ ಅವರ ಮಕ್ಕಳೊಂದಿಗೆ ಇವರ ಮಗಳು ಪ್ರೀತಿ ಪೈ ಜೊತೆಯಾಗಿ ಬೆಳೆದಳು. ಎಲ್ಲರಲ್ಲೂ ತಮ್ಮವರು ಎಂಬ ಭಾವನೆ ಇದ್ದುದರಿಂದ ಪ್ರೀತಿ ವಾತ್ಸಲ್ಯಕ್ಕೆ ಚ್ಯುತಿ ಬರಲೇ ಇಲ್ಲ. ಈ ಎಲ್ಲ ಕಾರಣದಿಂದ ಡಾಕ್ಟರ್ ಪೈರವರ ಕನಸನ್ನು ಒಂದಾದ ಮೇಲೊಂದು ಬಿಚ್ಚಿಕೊಳ್ತಾ ಹೋಯಿತು. ಕನಸನ್ನು ನನಸಾಗಿ ಕಾಣುವಂತೆ ಮಾಡಿ ಯಶಸ್ಸಿನ ಹಾದಿಯಲ್ಲಿ ತ್ವರಿತಗತಿಯಲ್ಲಿ ಮುಂದೆ ಸಾಗಿದರು. ಬರವಣಿಗೆಯ ಮೂಲಕ ಮನೋರೋಗಿಗಳ ಅಂತರಂಗದ ತುಡಿತವನ್ನು ಎಳೆ ಎಳೆಯಾಗಿ ಬರೆದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿದರು. ಪ್ರಸಿದ್ಧ ಪತ್ರಿಕೆಗಳಿಗೆ ಅಂಕಣಕಾರರಾದರು. ತಾನು ಕಂಡಿದ್ದ ರೋಗಿಗಳ ಸಮಸ್ಯೆಯನ್ನು ಕಾದಂಬರಿ ರೂಪದಲ್ಲಿ ಬರೆದು ಕಾದಂಬರಿಕಾರರಾದರು. ನಂತರ ಕಾದಂಬರಿಯನ್ನು ದೂರದರ್ಶನ ಮತ್ತು ಸಿನಿಮಾ ರಂಗಕ್ಕೆ ಪರಿಚಯಿಸಿದರು. ಮೊದಲ ಪ್ರಯತ್ನದಲ್ಲಿ ಅವರ ನಿರೀಕ್ಷೆಗಿಂತ ಹೆಚ್ಚು ಯಶಸ್ಸು ಕಂಡಿತು. ಕಾಡಿನ ಬೆಂಕಿ ಚಿತ್ರ. ನಿಜ ಘಟನೆಯನ್ನು ಆಧರಿಸಿ ತರಂಗದಲ್ಲಿ ಪ್ರಕಟವಾದ ಕಾಡಿನ ಬೆಂಕಿ ಚಲನಚಿತ್ರವಾಗಿ ಶತದಿನೋತ್ಸವ ಆಚರಿಸಿತು. ಡಾಕ್ಟರ್ ಪೈರವರಿಗೆ ವೈದ್ಯ ವೃತ್ತಿ ಬಿಟ್ಟು ಬೇರೆ ಏನು ಮಾಡುವ ಯೋಚನೆ ಇರಲಿಲ್ಲ. ಸಿನಿಮಾ ನೋಡುವ ಜನರು ಬಹಳಷ್ಟು ಮಂದಿ ಇದ್ದಾರೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಸಿನಿಮಾ ಮಾಧ್ಯಮವನ್ನು ಆರಿಸಿಕೊಂಡರು. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗೆ ಪಾತ್ರವಾಯಿತು ಆ ಸಿನಿಮಾ. ಇದರ ಮುಂದಿನ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನಾನು ಹೇಳ್ತೇನೆ. ಅಲ್ಲಿವರೆಗೂ ನನ್ನ ಆತ್ಮೀಯ ಗೆಳತಿಯರಿಗೆ ನಮಸ್ಕಾರ. ಬಾಯ್.